ಎಲ್ಲರಿಗೂ ನಮಸ್ಕಾರ. ಚೇತನ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಹೋಟೆಲ್ ರೀತಿ ಸಾಫ್ಟ್ ಆಗಿರುವಂಥ ಸೆಟ್ ದೋಸೆ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಒಂದು ಸರಿ ಟ್ರೈ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಒಂದು ಕಪ್ಪಿಗೆ ನಾನಿಲ್ಲಿ 6 ಕಪ್ ದೋಸೆ ಅಕ್ಕಿ ತೊಗೊತಾ ಇದ್ದೀನಿ. 6 ಕಪ್ ದೋಸೆ ಅಕ್ಕಿಗೆ 1 ಕಪ್ ಇಡ್ಲಿ ಅಕ್ಕಿ, ಆಮೇಲೆ 1 ಕಪ್ ಉದ್ದಿನ ಬೇಳೆ, ಆಮೇಲೆ 2 ಚಮಚ ಮೆಂತ್ಯ, ಆಮೇಲೆ 2 ಚಮಚ ಚನ್ನಾ ದಾಲ್, ಇದಕ್ಕೆ ಈಗ ನೀರು ಹಾಕಿ ನೆನೆಸಿಡಬೇಕು. ಒಂದು 6 ಇಂದ 7 ಅವರ್ ನೀರು ಹಾಕಿ ನೆನೆಸಿಡಿ. ಈಗ ನೋಡಿ 6 ಅವರ್ ನೀರು ಹಾಕಿ ನೆನೆಸಿಡ್ತಾ ಇದ್ದೀನಿ. ಇದು ಚೆನ್ನಾಗಿ ನೆಂದ್ರೇ ನಿಮಗೆ ದೋಸೆ ಚೆನ್ನಾಗಿ ಬರೋದು. ನೋಡಿರಿ, 5 ಇಂದ 6 ಅವರ್ ಇದನ್ನು ನೆನೆಸಿಟ್ಬಿಡಿ. ನೋಡಿ, ಈಗ 5 ಇಂದ 6 ಅವರ್ ಆಗಿದೆ. ನೋಡಿ, ಈಗ ಚೆನ್ನಾಗಿ ನೆಂದಿದೆ. ಈಗ ನೀರನ್ನು ಸೋಸ್ಕೊಂಡ್ಬಿಡೋಣ. ನೋಡಿ, ನೀರೆಲ್ಲ ಸೋದಿಸ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ ಈಗ ನೆನೆಸಿಟ್ಟಿರೋಂಥ ಅಕ್ಕಿ, ಉದ್ದಿನ ಬೇಳೆ ಎಲ್ಲ ಹಾಕಿ ನೆನೆಸಿಟ್ಟಿದ್ವಲ್ಲ, ಅದನ್ನು ಹಾಕ್ಕೋಬೇಕು. ಈಗ ಇದನ್ನು ನೈಸಾಗಿ ರುಬ್ಕೊಳ್ಳಿ. ನೋಡಿ, ನೈಸಾಗಿ ರುಬ್ಕೊಂಡಿದ್ದೀನಿ. ಒಂದು ಚೂರು ತರ್ತರಿ ಇರಬಾರ್ದು, ಫುಲ್ಲು ನೈಸಾಗಿ ರುಬ್ಬಬೇಕು. ನೋಡಿ, ಎಷ್ಟು ನೀಟಾಗಿ ನೈಸಾಗಿ ಬಂದಿದೆ. ಈಗ ನಾನು ಎಲ್ಲನೂ ಅದೇ ರೀತಿ ರುಬ್ಕೊತೀನಿ. ನೋಡಿ, ಎಲ್ಲಾನು ರುಬ್ಕೊಂಡಿದ್ದೀನಿ. ಇವಾಗ ಈಗ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇದೀಗ ಕ್ಲೋಸ್ ಮಾಡಿ 7 ರಿಂದ 8 ಅವರ್, ಅಂದರೆ ನೀವು ಬೆಳಗ್ಗೆ ಮಾಡೋದಾದರೆ ರಾತ್ರಿ ಇಡೀ ನೆನೆಸಿಡಬೇಕು. ಈಗ ರಾತ್ರಿ ಇಡೀ ಚೆನ್ನಾಗಿ ನೆಂದಿದೆ. ಈಗ ಓಪನ್ ನೋಡಿ, ಎಷ್ಟು ಚೆನ್ನಾಗಿ ಹುಳಿ ಬಂದು ದೋಸೆ ಊದ್ಕೊಂಡಿದೆ. ಈ ಥರ ನಿಮ್ಗೆ ಊದ್ಕೊಂಡಿದ್ರೇ ನಿಮ್ಗೆ ದೋಸೆ ಪರ್ಫೆಕ್ಟಾಗಿ ಬರೋದು. ಈ ಥರ ಊದಿಲ್ಲ ಅಂದರೆ ನಿಮಗೆ ದೋಸೆ ಚೆನ್ನಾಗಿ ಬರೋಲ್ಲ. ಅದಕ್ಕೆ ನೀವು ಬೆಳಗ್ಗೆ ದೋಸೆ ಮಾಡೋದಾದರೆ ರಾತ್ರಿನೇ ರುಬ್ಬಿಡಿ. ಈಗ ಇದಕ್ಕೆ 1 ಚಮಚ ಅಷ್ಟು ಉಪ್ಪು, ಆಮೇಲೆ 1/4 ಚಮಚ ಅಷ್ಟು ಅಡುಗೆ ಸೋಡಾ. ಯಾಕಂದರೆ ನಿಮ್ಗೆ ಅಡುಗೆ ಸೋಡಾ ಬಿದ್ರೇ ಅದು ಫ್ಲಫಿಯಾಗಿ ಬರೋದು ದೋಸೆ, ಅದಕ್ಕೋಸ್ಕರ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕೋಕ್ಕೆ ಹೋಗ್ಬೇಡಿ, ಯಾಕಂದರೆ ಸೋಡಾ ಬಿದ್ದಿರೋದ್ರಿಂದ ಅದು ನೀರು ಬಿಡುತ್ತೆ. ನೋಡಿ, ಈಗ ಹಿಟ್ಟು ರೆಡಿಯಾಗಿದೆ. ಈಗ ಒಂದು ಹಂಚು ಕಾದಿದೆ, ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನೋಡಿ, ಒಂದು ಸೌಟ್ ಹಿಟ್ಟನ್ನು ಈ ರೀತಿ ಹಾಕೋಬೇಕು. ಇದನ್ನು ತಿಕ್ಕೋಕ್ಕೆ ಹೋಗಬೇಡಿ ಜಾಸ್ತಿ, ಯಾಕಂದರೆ ಸೆಟ್ ದೋಸೆ ಅಂದರೆ ದಪ್ಪನೇ ಇರಬೇಕು. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹೋಟ್ಲಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾರೆ, ನೀವು ನೋಡಿರ್ಬೋದು. ಈಗ ಗರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಈಗ ಒಂದು ಕಡೆ ಬೆಂದಿದೆ, ಈಗ ಇನ್ನೊಂದು ಕಡೆ ಟರ್ನ್ ಮಾಡೋಣ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಹೋಟೆಲ್ ರೀತಿಲೇ. ನೋಡಿ, ಈಗ ರೆಡಿ ಆಗಿದೆ ಇದು ಸೆಟ್ ದೋಸೆ. ನೋಡಿ, ಹೋಟೆಲ್ ರೀತಿಯ ಸೆಟ್ ದೋಸೆ ಮನೇಲಿ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಮೆತ್ತಗೆ ಬರುತ್ತೆ, ಸಾಫ್ಟಾಗೆ. ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಮಸಾಲೆ ದೋಸೆನೂ ಯಾವ ರೀತಿ ಮಾಡೋದು ಅಂತ ಹಾಕಿದ್ದೀನಿ ನೋಡಿ. ಥ್ಯಾಂಕ್ ಯು.